ಅದು ನಮ್ಮವ್ವ ಕೊಟ್ಟಿದ್ದ ಮಾತಿಗೆ ಹೆದ್ರಿ ಹಾಗೆ ಹೇಳಿದ್ದೆ. ಆದ್ರೆ ಆಗ್ಲೂ ನನ್ನ ಮನ್ಸಲ್ಲಿ ಸಚಿನೇ ಇದ್ದಿದ್ದು. ಜಗನ್, ನೀವೊಬ್ರು ಡಾಕ್ಟ್ರು, ನಿಮ್ ತಾಯಿನೂ ಅದೇ ಪರಿಸ್ಥಿತಿಲಿದ್ದಾರೆ. ನಮ್ಮ ಬಾವ ನಿಮ್ ಜಾಗದಲ್ಲಿ ನಿಂತಿದ್ದಾರೆ. ದಯವಿಟ್ಟು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅತ್ತೆನ ಉಳಿಸ್ಕೊಡಿ ಜಗನ್. ನಮ್ಮ ತಾಯಿನ ಸಾಯೋ ಪರಿಸ್ಥಿತಿಗೆ ತಂದು ಈಗ ನಿಮ್ ಬಾವನ್ ತಾಯಿ ಬಗ್ಗೆ ಕರುಣೆ ತೋರಿಸ್ತಿದ್ದೀರಾ? ನಿಮ್ ತಾಯಿ ಒಪ್ಪಿಗೆ ಇದ್ದೇ ಇದೆಲ್ಲ ನಡೆದಿದ್ದು. ಸುಳ್ಳು ಹೇಳ್ಬೇಡ. ನನ್ ಮೇಲಾಡೆ ನಾನು ಹೇಳ್ತಿರೋದು ಯಾವ್ದು ಸುಳ್ಳಲ್ಲ. ನಿಮ್ ತಾಯಿ ಹುಷಾರಾಗಿದ ತಕ್ಷಣ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಪ್ಲೀಸ್ ಜಗನ್, ಅತ್ತೆನ ಉಳಿಸ್ಕೊಡಿ. ನೀವು ಮಾತ್ರ ನಮಗೆ ಅನ್ಯಾಯ ಮಾಡ್ಬೋದು, ನಾವು ಮಾತ್ರ ನಿಮಗೆ ಒಳ್ಳೇದು ಮಾಡಬೇಕು. ವಾಟ್ ಅ ಲಾಜಿಕ್. ನೋಡಿ ಜಗನ್, ಅತ್ತೆ ಇಡೀ ಊರಿಗೆ ದೇವ್ರಿದ್ದಂಗೆ. ನೀವು ದ್ವೇಷ ಮರ್ತವ್ರನ್ನ ಉಳಿಸ್ಕೊಟ್ರೆ ನೀವು ನಮ್ಮ ಪಾಲಕ್ ದೇವ್ರಾಗ್ತೀರ. ದ್ರೋಹ ಮಾಡೋರಿಗೆ ದೇವ್ರಾಗೋ ಕರ್ಮ ನನಗಿಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ ಪ್ಲೀಸ್ ಜಗನ್. ಕರುಣೆ ತೋರಿಸಿ ನಮ್ಮನ್ನ ಈ ಕಷ್ಟದಿಂದ ಕಾಪಾಡಿ. ಸರಿ, ಕಾಪಾಡ್ತೀನಿ. ನಾನು ಕಾಪಾಡಬೇಕು ಅಂದ್ರೆ ಇದನ್ನ ನೀನ ಕಟ್ಟಿಸ್ಕೋಬೇಕು. ರಾಧಾ. ಹಾ ವೈಭವ್, ಹಾಸ್ಪಿಟಲ್ನಲ್ಲಿ ಕೆಲಸ ಮುಗಿಸೋಕ್ಕೆ ಪ್ಲಾನ್ ಆಗಿತ್ತಲ್ಲ, ಏನಾದರೂ ವರ್ಕ್ ಆಯ್ತಾ? 1ಕ್ಕೆ 10 ಕೊಡ್ತೀನಿ ಅಂತ ಡೀಲ್ ಮಾಡಿದ್ದೀನಿ ವೈಭವ್. ಇಷ್ಟೊತ್ತಿಗೆ ಕೆಲಸ ಆಗಿರುತ್ತೆ ಅನ್ಸುತ್ತೆ. ವೆಯ್ಟ್, ಕಾಲ್ ಮಾಡಿ ವಿಚಾರಿಸ್ತೀನಿ. ಹಲೋ, ಹೇಳಿ ಮೇಡಮ್. ಹಲೋ ನಳಿನಿ ಅವರೇ, ನಾನು ಹೇಳಿದ ಕೆಲಸ ಏನಾಯ್ತು? ಕೆಲಸ ಆಯ್ತಲ್ಲ, ನಾವಿಲ್ಲಿ ಸೆಲೆಬ್ರೇಷನ್ಗೆ ಪ್ರಿಪೇರ್ ಮಾಡ್ಕೊಳ್ಳೋದಾ? ಅಯ್ಯೋ ಮೇಡಮ್, ಅಷ್ಟೊಂದು ಎಕ್ಸೈಟ್ಮೆಂಟ್ ಬೇಡ. ನೀವು ಅನ್ಕೊಂಡಿರೋ ಥರ ಇಲ್ಲಿ ಯಾವ ಕೆಲಸನೂ ಆಗಿಲ್ಲ. ಏನು ಹೇಳ್ತಾ ಇದ್ದೀರಾ? ಕೆಲಸ ಮಾಡೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ? ಮಾಡಿದ್ದೆ ಮೇಡಮ್, ಆದರೆ ಬಂಗಾರಮ್ಮ ಅವ್ರ ಮಗ ಉಗ್ರ ನರಸಿಂಹನ ಅವತಾರ ತಾಳಿ ಕೈಯಲ್ಲಿ ಮಚ್ಚಿಡ್ಕೊಂಡು ನಿಂತಿದ್ದಾನೆ. ನಳಿನಿ, ಏನು ಹೇಳ್ತಾ ಇದ್ದೀರಾ? ನಿನ್ನೆ ರಾತ್ರಿ ಯಾರೋ ಬಂಗಾರಮ್ಮ ಅವ್ರ ವಾರ್ಡ್ಗೆ ಅನುಮಾನಾಸ್ಪದವಾಗಿ ಹೋಗಿದ್ರಂತೆ. ಶೂಟ್ ಮಾಡಿರೋರೆ ಮತ್ತೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಅಂತ ಅವ್ರ ಮಗ ಫುಲ್ ಗರಂ ಆಗಿದ್ದಾರೆ ಮೇಡಮ್. ರಾಧಾ, ಇವರು ಅದೇ ಹಾಸ್ಪಿಟಲ್ ಸ್ಟಾಫ್ ಅಲ್ವಾ? ಇವ್ರ ಮೇಲೆ ಏನೂ ಅನುಮಾನ ಬರಲ್ಲ. ಟ್ರೈ ಮಾಡಕ್ಕೆ ಹೇಳಿ. ಇಲ್ಲ ಮೇಡಮ್, ಡಾಕ್ಟರ್ಸ್ ಕಡೆಯಿಂದನೂ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ. ICU ಸ್ಟಾಫ್ನ ಮಾತ್ರ ಅಲೋ ಮಾಡ್ತಿದ್ದಾರೆ, ಅದು ಕೂಡ ಡಬಲ್ ಚೆಕಿಂಗ್ ಮಾಡಿ. ನಳಿನಿ ಪ್ಲೀಸ್, ನೀವೇನಾದರೂ ಟ್ರೈ ಮಾಡಿ ನೋಡಿ. ಸಾರಿ ಮೇಡಮ್, ನೀವು ಹೇಳಿದ ಕೆಲಸ ನನ್ನಿಂದ ಆಗಲ್ಲ. ಹಲೋ ಹಲೋ ಸಿಸ್ಟರ್, ಹಲೋ. ಆ ಬಂಗಾರಮ್ಮನ ನಸೀಬು ಚೆನ್ನಾಗಿದೆ ಅನ್ಸುತ್ತೆ. ಅದಕ್ಕೆ ಎಲ್ಲ ಕಡೆ ಏನೋ ಒಂದು ಅಡ್ಡ ಬರ್ತಾನೆ ಇದೆ. ಇವಳು ಕೆಲಸ ಮಾಡೇ ಮಾಡ್ತಾಳೆ ಅಂತ ನಾನು ಕಾನ್ಫಿಡೆನ್ಸಲ್ಲಿದ್ದೆ, ಬಟ್ ಎಲ್ಲ ಪ್ಲಾನು ಫ್ಲಾಪ್ ಆಯಿತು. ಛೇ, ಹಾಗಾದರೆ ಆ ಬಂಗಾರಮ್ಮನ ಮುಗ್ಸೋಕ್ಕೆ ಬೇರೆ ಯಾವುದೋ ರೂಟೇ ಇಲ್ಲ ಅನ್ಸುತ್ತೆ. ಈ ಸ್ಟಾಫ್ ನರ್ಸ್ ನಾವು ಹೇಳಿದ ಕೆಲಸ ಮಾಡಿ ಮುಗಿಸಿದ್ರೆ ಇಷ್ಟೊತ್ತಿಗೆ ನಮ್ಗೆಲ್ಲ ರೂಟು ಕ್ಲಿಯರ್ ಆಗಿರ್ತಿತ್ತು. ರಮ್ಯ, ಹೊಳಿ ಅಂದ್ರೆ ಯಾಕೆ ಮಚ್ಚಿಟ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ? ಪುಟ್ಟಕ್ಕ, ಆ ರಾಜವಲಿನೇನಾರು ಕೊಲ್ಲಕೊಂಡವನ ಏನೇನು? ನಂಗೂ ಗೊತ್ತಿಲ್ಲ. ಕೇಳ ಮಾತಾಡಿ. ಅಯ್ಯೋ, ಒಂದ್ ವ್ಯಾಳೆ ಈ ಪಿಲ್ಲಾನೆಲ್ಲ ನಮ್ದೆ ಅಂತ ಏನಾದ್ರು ಗೊತ್ತಾಗೋಯ್ತಾ? ಇವನು ಯೋನಪ್ಪ ಸಿರಿ, ಇದು ಆಸ್ಪತ್ರೆನಾಗೆ ಮುಚ್ಚಿಡ್ಕೊಂಡು ನಿಂತ್ಬಿಟ್ಟಿದ್ಯಲ್ಲ. ನಮ್ಮೊಬ್ಬನ ತಂಟೆಗೆ ಬಂದ ತಲೆ ಕಡಿಯಕ್ಕೆ ನಿಂತಿದ್ದೀನವ. ಶಿವ ಶಿವ
ದೇವ ಏನಪ್ಪ ಇದೆಲ್ಲ? ನಿನ್ನೆ ಯಾರೋ ಒಬ್ಬ ಅತ್ತೆ ವಾರ್ಡೋಗ್ ನುಗ್ಗಿ ಅತ್ತೆಗೆ ತೊಂದರೆ ಕೊಡೋಕ್ ನೋಡ್ದ. ಅಮ್ಮವ್ರಿಗೆ ನಾನು ಆಯ್ತಾ? ಅಷ್ಟ್ರಲ್ಲಿ ನಾನು ಇವರು ಅವ್ರನ್ನ ನೋಡಿ ಹಿಡಿಯೋದಕ್ ನೋಡಿದ್ವಿ. ಅಷ್ಟ್ರಲ್ಲ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ಥು, ಇದೆಲ್ಲ ದರಿದ್ರ ರಾಜ ಉಲಿದ ಕೆಲಸ ಇರಬೇಕು. ಮುಚ್ಕಂಡ್ ಮರಿಯಾಗಿರು ಅಂತಂದ್ರೆ ಈ ಕಂಟಿ ಕೈಗೆ ಮಚ್ ಬರೋಂಗ್ ಮಾಡವನೆ. ಅಮ್ಮವ್ರಿಗೆ ಏನೂ ಆಗಿಲ್ಲ ತಾನೇ? ಆಗಕ್ ನಾನು ಬುಡಾಕಿಲ್ಲ ಮಾವಯ್ಯ. ನಮ್ಮವ್ವನ್ ಎದೆ ಗುಂಡಿಟ್ಟಿದ್ದು ಅಲ್ದೆ ಅವ್ರನ್ನ ಸಾಯ್ಸಕ್ ಬೇರೆ ಬಂದವನೇ. ಸ್ನೇಹ ಬಂದವನು ರಾಜೌಲಿನ? ಗೊತ್ತಿಲ್ಲ ನಂಜಮ್ಮ, ಮುಖಕ್ ಮಾಸ್ಕ್ ಹಾಕೊಂಡಿದ್ದ. ಅವನೇ ಇದ್ರು ಇರ್ಬೋದು. ಅಮ್ಮವರು ಬದುಕಿದಾರ ಸತ್ತಿದಾರ ಅಂತ ನೋಡಕ್ ಬಂದಿರ್ಬೋದು. ಅಪ್ಪಿ, ನಾವೆಲ್ಲ ಅಮ್ಮವ್ರ ಜೀವ ಉಳಿಸ್ಕೊಳಕ್ ಓಡಾಡ್ತಿದ್ರೆ ಅವನ್ ಜೀವ ತೆಗಿಯಕ್ ಬಂದವನೇ. ಅವನದ್ದು ಯಾರು ಒಳ್ಳೇದ್ ಮಾಡಕ್ಕಿಲ್ಲ. ಯಾವ್ರ ಬಿಟ್ರು ಈ ಕಂಟಿ ಬುಡಾಕಿಲ್ಲ ಪುಟ್ಟವ. ಒಂದ್ ಅವನಿರ್ಬೇಕು, ಇಲ್ಲ ನಾನಿರ್ಬೇಕು.